ये है वो 10 लाख का सूट जो मोदी जी पहनते हैं। फोटो लेके आए हैं आप? बिल्कुल बिल्कुल लानी जरूरी, प्रधानमंत्री है भाई, ऐसी वैसी बात थोड़ी है। मगर मोदी जी ने 10 लाख रुपए का सूट पहन रखा है। मोदी जी ने 10 लाख रुपए के सूट पहनने वाला व्यक्ति सूट बूट की सरकार है। ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಿಗ್ನೇಚರ್ ಸ್ಟೈಲ್ ಆದ ಮೋದಿ ಕುರ್ತಾಗಳಿಂದ ಹಾಗೂ ವಿಶಿಷ್ಟ ಉಡುಗೆ ತೊಡುಗೆಗಳಿಂದ ತುಂಬಾ ಫೇಮಸ್. ಇವರು ಧರಿಸುವ ಉಡುಪುಗಳು ಒಮ್ಮೊಮ್ಮೆ ಜನರ ಚರ್ಚೆಗೆ ಕಾರಣವಾದ್ರೆ ರಾಜಕೀಯ ಟೀಕೆಗೆ ಅತಿಯಾಗಿ ಗುರಿಯಾಗುತ್ತವೆ. ಮೋದಿ ಒಮ್ಮೆ ಧರಿಸಿದ ಬಟ್ಟೆಯನ್ನು ಮತ್ತೊಮ್ಮೆ ಧರಿಸುವುದಿಲ್ಲ. ಒಂದೇ ದಿನಕ್ಕೆ 4-5 ಬಾರಿ ಬಟ್ಟೆ ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಇವರ 16 ಲಕ್ಷ ಬೆಲೆ ಬಾಳುವ ಐಷಾರಾಮಿ ಬಟ್ಟೆ ಹಾಗೂ ಫ್ಯಾಷನ್ಗೆ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರದಿಂದ ಕೋಟಿ ಕೋಟಿ ಹಣವನ್ನು ಇವರ ಶೋಕಿಗಾಗಿಯೇ ಖರ್ಚು ಮಾಡಲಾಗುತ್ತಾ ಅಥವಾ ಇದು ವೈಯಕ್ತಿಕ ಖರ್ಚಾ? ಹೀಗೆ ಉದ್ಭವಿಸುವ ಹಲವಾರು ಪ್ರಶ್ನೆಗಳಿಗೆ ಇವತ್ತು ನಾವು ಸತ್ಯವನ್ನು ಭೇದಿಸೋಣ. ನರೇಂದ್ರ ಮೋದಿ ಒಂದೇ ದಿನಕ್ಕೆ ಪದೇ ಪದೇ ಬಟ್ಟೆ ಚೇಂಜ್ ಮಾಡ್ತಾರಂತೆ. ಹೌದು, ಒಂದೇ ದಿನ 2-3 ಕಡೆ ಕಾರ್ಯಕ್ರಮ, ರೋಡ್ ಶೋ ಇದ್ದರೆ ಸಾಮಾನ್ಯವಾಗಿ ಅವರು ತಮ್ಮ ಕುರ್ತಾ ಚೇಂಜ್ ಮಾಡ್ತಾರೆ. ರೋಡ್ ಶೋ ಎಂದರೆ ಬಿಸಿಲು, ಬೆವರು ಮತ್ತೆ ಧೂಳು, ಹೀಗೆ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ. ಹಾಗಾಗಿ ಅವರು ನೆಕ್ಸ್ಟ್ ರೋಡ್ ಶೋ ಅಥವಾ ಕಾರ್ಯಕ್ರಮಕ್ಕೆ ಹೋಗುವಾಗ ಕುರ್ತಾ ಬದಲಾಯಿಸುತ್ತಾರೆ. ಹೀಗೆ ನರೇಂದ್ರ ಮೋದಿ ಒಮ್ಮೆ ಧರಿಸಿದ ಬಟ್ಟೆಯನ್ನು ಮತ್ತೊಮ್ಮೆ ಧರಿಸುವುದಿಲ್ಲವಂತೆ. ಈ ಮಾತನ್ನು ಅರವಿಂದ್ ಕೇಜ್ರಿವಾಲ್ ರವರು ಗೋವಾದ ಕಾರ್ಯಕ್ರಮ ಒಂದರಲ್ಲಿ ಸುದ್ದಿ ಮಾಡಿದ್ದರು. ನರೇಂದ್ರ ಮೋದಿ ಸರ್ಕಾರದ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಅಂತ ವಿಪಕ್ಷಗಳು ಟೀಕಿಸುತ್ತಿದ್ದವು. ಆದರೆ ಒಂದು ದಿನ ರೋಹಿತ್ ಸಬರ್ವಾಲ್ ಎನ್ನುವ ವ್ಯಕ್ತಿ ಒಂದು RTI ಅರ್ಜಿಯನ್ನು ಸಲ್ಲಿಸುತ್ತಾರೆ. ಏನಪ್ಪಾ ಅಂದ್ರೆ 1998ರಿಂದ 2018ರವರೆಗೆ ಇದುವರೆಗೂ ದೇಶದ ಪ್ರಧಾನಮಂತ್ರಿಗಳಿಗೆ ಬಟ್ಟೆಗಳ ಮೇಲೆ ಆದ ಖರ್ಚಿನ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಆಗ ಈ RTI ಅರ್ಜಿಗೆ ಉತ್ತರಿಸಿದ PMO ಅಂದರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಮಂತ್ರಿಗಳ ಬಟ್ಟೆ, ಉಡುಗೆ ತೊಡುಗೆ ಸರ್ಕಾರದ ಖಾತೆಗೆ ಬರುವುದಿಲ್ಲ. ಆ ಖರ್ಚನ್ನು ಅವರು ವೈಯಕ್ತಿಕ ಖರ್ಚಿನಲ್ಲೇ ನಿಭಾಯಿಸುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಸಹ ಎಲ್ಲರಂತೆ ತಮ್ಮ ಸ್ವಂತ ಹಣದಿಂದಲೇ ಬಳಸುತ್ತಾರೆ ಎಂದು ಉತ್ತರ ನೀಡಿತು. ಅಂದರೆ ಆಗ ಈ RTI ಅರ್ಜಿಯ ಉತ್ತರದ ಮೂಲಕ ಬಹಿರಂಗವಾಯಿತು, ಪ್ರಧಾನಿ ಮೋದಿ ತಾವು ಧರಿಸೋ ಬಟ್ಟೆಗೆ ತಾವೇ ವೈಯಕ್ತಿಕ ದುಡ್ಡು ನೀಡ್ತಾರೆ ಅನ್ನೋದು. ಕೇವಲ ಬಟ್ಟೆಯನ್ನು ಹೊರತುಪಡಿಸಿದರೆ ಆಸ್ತಿಯನ್ನು ಹೊಂದಿರದ, ಐಷಾರಾಮಿ ಜೀವನವನ್ನೂ ಸಹ ನಡೆಸದ ನರೇಂದ್ರ ಮೋದಿ ಹೇಗೆ 10 ಲಕ್ಷದ ಸೂಟನ್ನು ಬಳಸಿದ್ರು? ಅದು ಜನವರಿ 25, 2015 ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಭಾರತದ ರಿಪಬ್ಲಿಕ್ ಡೇನ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಆಗಮಿಸಿದ್ರು. ಅಂದು ನರೇಂದ್ರ ಮೋದಿಯವರು ಬರಾಕ್ ಒಬಾಮಾ ಭೇಟಿಯ ಸಂದರ್ಭ ಆಗ ಚಿನ್ನದ ದಾರದಿಂದ ತಾವು ಧರಿಸಿದ ಕೋಟಿನ ತುಂಬ ನರೇಂದ್ರ ಮೋದಿ ಎಂದು ಬರೆಯಲ್ಪಟ್ಟಿತ್ತು. ಆ 10 ಲಕ್ಷ ಮೌಲ್ಯದ ಕೋಟು ಧರಿಸಿದ್ರು. ಆಗ ಮೋದಿ ವಿಪಕ್ಷಗಳಿಂದ ರಾಜಕೀಯವಾಗಿ ತುಂಬಾ ಟೀಕೆಗೆ ಒಳಗಾಗಿದ್ದರು. ಬಟ್ ಆ ಸೂಟನ್ನು ಅನಿವಾಸಿ ಭಾರತೀಯ ಆಗಿದ್ದ ರಮೇಶ್ ಕುಮಾರ್ ಬಿಕ್ಬಾಯ್ ವಿರಾನಿಯವರು ಗಿಫ್ಟ್ ನೀಡಿದ್ದರು. ನಂತರದಲ್ಲಿ ನರೇಂದ್ರ ಮೋದಿಯವರು ಅದೇ ಸೂಟನ್ನು ಬರೋಬ್ಬರಿ 4,31 ಲಕ್ಷ ರೂಪಾಯಿಗೆ ಹರಾಜು ಹಾಕಿ ಆ ಹಣವನ್ನು ಗಂಗಾ ನದಿ ಸ್ವಚ್ಛಗೊಳಿಸಲು ಗಂಗಾ ಶುದ್ಧೀಕರಣ ಮಿಷನ್ಗೆ ನೀಡಿದರು. ಧನ್ಯವಾದ.